ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್, SDA, FDA ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾರು ಒಂದು ಚಾಪ್ಟರ್ ವೈಸ್ ಆದಂತಹ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ರೀತಿ ಮುಂದೆ ಬರಬಹುದು ಅನ್ನೋದನ್ನು ದೃಷ್ಟಿಯನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಈಗ ಈ ತರಗತಿಯಲ್ಲಿ ನಾವು ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 3ನೇ ಅಧ್ಯಾಯ ಭಾರತಕ್ಕೆ ಆರ್ಯರ ಆಗಮನ ಎಂಬ ಅಧ್ಯಾಯದ ಮೇಲೆ ನಾವು ಇವತ್ತು ಪ್ರಶ್ನೆಯನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರಾದರೂ ಕೂಡ ನಮ್ಮ ತರಗತಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ತಾವು ಕೂಡ ಸಬ್ಸ್ಕ್ರೈಬನ್ನು ಮಾಡ್ತಾ ಹೋಗಿ. ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಆರ್ಯರು ಈ ಕೆಳಗಿನ ಯಾವ ಕಣಿವೆಯನ್ನು ದಾಟಿ ಭಾರತಕ್ಕೆ ಬಂದರು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಆರ್ಯರು ಇಲ್ಲಿ ಕೈಬರ್ ಕಣಿವೆ, ಬೋಲಾನ್ ಕಣಿವೆ, ಗೋಮಾಲ್ ಕಣಿವೆ ಮತ್ತು 1 ಮತ್ತು 2 ಸರಿ ಅಂತೇಳಿ ಕೊಟ್ಟಿದ್ದಾನೆ. 4 ಆಯ್ಕೆಗಳನ್ನ ಸರಿಯಾಗಿ ಓದಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿರಿ 1 ಮತ್ತು 2 ಆಯ್ಕೆಗಳು ಸರಿಯಾಗಿವೆ ಅಂತೇಳಿ ಕೊನೆಯ ಒಂದು 4ನೇ ಆಯ್ಕೆಯಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ಕೈಬರ್ ಮತ್ತು ಬೋಲಾನ್ ಕಣಿವೆ, ಈ 2 ಕಣಿವೆಯನ್ನು ದಾಟಿ ಭಾರತದ ವಾಯವ್ಯ ಭಾಗದಿಂದ ಭಾರತವನ್ನು ಪ್ರವೇಶಿಸಿದಂಥವ್ರು ಯಾರಪ್ಪ ಅಂತಂದರೆ ಈ ಆರ್ಯರು. ಆರ್ಯರು ಎಲ್ಲಿದ್ದರು? ಇವರು ಮಧ್ಯ ಏಷ್ಯಾದ ಒಂದು ಜನಾಂಗ ಅಂತೇಳಿ ನಾವು ನೋಡ್ತೀವಿ. ಇವರು ಭಾರತಕ್ಕೆ ವಾಯವ್ಯ ಭಾಗದ ಕೈಬರ್ ಮತ್ತು ಬೋಲಾನ್ ಕಣಿವೆಯನ್ನು ದಾಟಿ ಬಂದು ಸಪ್ತ ಸಿಂಧೂ ಪ್ರದೇಶದಲ್ಲಿ ವಾಸವನ್ನು ಮಾಡಿದರು ಅಂತೇಳಿ ನಾವು ನೋಡ್ತೀವಿ. ಇವರು ಉತ್ತರ ಭಾರತದಲ್ಲಿರುವಂತಹ ದ್ರಾವಿಡ ಜನಾಂಗವನ್ನು ಸೋಲಿಸಿ ಅವರ ಜೊತೆಗೆ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ದಕ್ಷಿಣ ಭಾರತದ ಕಡೆಗೆ ಕಳಿಸಿ ಇಲ್ಲಿ ಉತ್ತರ ಭಾರತದ ಸಪ್ತ ಸಿಂಧೂ ಪ್ರದೇಶದಲ್ಲಿ ನೆಲೆ ನಿಂತವರು ಯಾರಪ್ಪ ಅಂತಂದರೆ ಇಲ್ಲಿ ಆರ್ಯರು ಅಂತೇಳಿ ನೋಡ್ತೀವಿ. ಇವರು ಆರಂಭದಲ್ಲಿ ಏನು ಮಾಡ್ತಾಯಿದ್ರು? ದನಗಳನ್ನು ಮೇಯಿಸಲಿಕ್ಕೆ ನಮ್ಮ ಉತ್ತರ ಭಾರತದಲ್ಲಿ ಮೇವನ್ನು ಬೆಟ್ಟ ಗುಡ್ಡಗಳಲ್ಲಿರುವಂಥ ಅತ್ಯಂತ ಸುಂದರವಾದ ಹುಲ್ಲುಗಾವಲಿರುವುದರಿಂದ, ಹುಲ್ಲು ಬೆಟ್ಟಗಳಲ್ಲಿ ಸಿಗೋದರಿಂದ, ದನಕರುಗಳಿಗೆ ಮೇವು ಸಿಗೋದರಿಂದ ಇವರು ಭಾರತಕ್ಕೆ ಪ್ರವೇಶವನ್ನು ದನಗಳ ಮೇಯಿಸಲಿಕ್ಕೆ ಬಂದಂಥವ್ರು. ಆದರೆ ತದನಂತರ ಏನು ಮಾಡ್ತಾರೆ? ಅಲ್ಲಿರುವಂತಹ ದ್ರಾವಿಡ ಜನಾಂಗದ ಜೊತೆಗೆ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ದಕ್ಷಿಣ ಭಾರತಕ್ಕೆ ಓಡಿಸಿ ಆ ಸಪ್ತ ಸಿಂಧೂ ಪ್ರದೇಶದಲ್ಲಿ ವಾಸ ಮಾಡಿದಂಥವರು. ಹಾಗಾಗಿ ನಾವು ಇವರನ್ನು ಪ್ರಸ್ತುತವಾಗಿ BS ಗುಹಾರ್ ಅವರು ವರ್ಗೀಕರಣದಂತೆ 5 ಜನಾಂಗವನ್ನು ನೋಡ್ತೀವಿ ನಾವು. ಯಾರು? BS ಗುಹಾರ್ ಅವರ ವರ್ಗೀಕರಣದಂತೆ ಭಾರತದಲ್ಲಿ 5 ಜನಾಂಗಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಉತ್ತರ ಭಾರತದಲ್ಲಿ ಯಾರಿದ್ರಪ್ಪ ಅಂತಂದ್ರೆ ನಾರ್ಡಿಕರು. ಉತ್ತರ ಭಾರತದಲ್ಲಿ ನಾರ್ಡಿಕರು ಕಂಡುಬರ್ತಾರೆ. ಇವರನ್ನೇ ನಾವು ಏನಂತೀವಿ? ಆರ್ಯರು ಅಂತೇಳಿ ಕರಿತೀವಿ. ತದನಂತರ ದಕ್ಷಿಣ ಭಾರತದಲ್ಲಿ ದ್ರಾವಿಡಿಯನ್ನರು, ಅಂದರೆ ಇವರನ್ನು ನಾವು ಮೆಡಿಟೇರಿಯನ್ನರು ಅಂತೇಳಿ ಕೂಡ ಕರಿತೀವಿ. ದ್ರಾವಿಡಿಯನ್ನರು, ಈ ದ್ರಾವಿಡಿಯನ್ನರು ಮೊದಲು ಉತ್ತರ ಭಾರತದಲ್ಲಿದ್ದರು. ಇವರನ್ನು ಓಡಿಸಿ ಯಾರು? ನಾರ್ಡಿಕರು ದಕ್ಷಿಣಕ್ಕೆ ಕಳಿಸ್ತಾರೆ, ಅಲ್ಲಿ ನಾರ್ಡಿಕರು ಬರ್ತಾರೆ. ಅವರನ್ನೇ ನಾವು ಆರ್ಯರು ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಪಶ್ಚಿಮ ಭಾಗದಲ್ಲಿ ಆಸ್ಟ್ರೋಲಾಯ್ಡ್ ಜನಾಂಗ ಅಂತೇಳಿ ಕಂಡು ಬರ್ತದೆ. ಯಾವುದು? ಆಸ್ಟ್ರೋಲಾಯ್ಡ್ ಜನಾಂಗ. ಅದೇ ರೀತಿ ಇಲ್ಲಿ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಯಾವುದಪ್ಪ? ನಿಗ್ರಿಟೋ ಜನಾಂಗ ಕಂಡು ಬರ್ತದೆ. ಅಂಡಮಾನ್ ನಿಕೋಬಾರ್ನಲ್ಲಿ ನಿಗ್ರಿಟೋ ಜನಾಂಗ. ಇಲ್ಲಿ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರುವುದು ಯಾವುದಪ್ಪ ಅಂತಂದ್ರೆ ಮಂಗೋಲಾಯ್ಡ್. ಯಾವುದು? ಮಂಗೋಲಾಯ್ಡ್ ಜನಾಂಗ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಜನಾಂಗ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರ್ಯ ಎಂಬ ಪದದ ಅರ್ಥ ಏನು? ಅಂದರೆ ಆರ್ಯ ಎಂಬ ಪದದ ಅರ್ಥ ಏನು? ಇದು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದಾನೆ. ಇಲ್ಲಿ ಕುಲೀನ, ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ. ನೆಕ್ಸ್ಟ್ ಮೇಲಿನ ಎಲ್ಲವೂ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಂದರೆ ಆರ್ಯ ಪದದ ಪ್ರಮುಖವಾಗಿ ಸೂಚಿಸುವಂಥ ಅರ್ಥ ಏನಪ್ಪ ಅಂತಂದರೆ ಕುಲೀನ, ಒಡೆಯ ಅಥವಾ ಕೃಷಿಯನ್ನು ಅವಲಂಬಿಸಿದಂತಹ ಒಬ್ಬ ವ್ಯಕ್ತಿ. ಕೃಷಿ ಅವಲಂಬಿತವಾಗಿರುವಂತಹ ಜನಾಂಗವನ್ನು ನಾವು ಆರ್ಯರು ಅಂತೇಳಿ ಕರಿತೀವಿ. ಅಥವಾ ಇಲ್ಲಿ ನೋಡು, ಕುಲೀನ, ಒಡೆಯ ಮತ್ತು ಕೃಷಿ ಅವಲಂಬಿತ ವ್ಯಕ್ತಿ, ಈ 3 ಹೆಸರಿನಿಂದ ನಾವು ಆರ್ಯ ಪದದ ಅರ್ಥ ಅನ್ನುವಂಥದ್ದು. ಈಗ ನೆಕ್ಸ್ಟ್ ಅದೇ ರೀತಿಯಲ್ಲಿ ವೇದ ಅಂತೇಳಿ ಕೊಟ್ಟಿದ್ದಾರೆ. ಈ ವೇದ ಪದದ ಅರ್ಥ ಏನು? ವೇದ ಅಂದರೆ ಸಂಸ್ಕೃತದ, ವೇದ ಎಂಬ ಕನ್ನಡ ಪದವು ಸಂಸ್ಕೃತದ ಸಂಸ್ಕೃತದ ವಿದ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ವೇದ ಅಂತಂದರೆ ಈ ಪದದ ಅರ್ಥ ಏನಪ್ಪ ಅಂತಂದರೆ ಜ್ಞಾನ ಅಥವಾ ತಿಳುವಳಿಕೆ ಅಂತೇಳಿ ನಾವು ವೇದ ಪದದ ಅರ್ಥವನ್ನು ತಿಳಿತೀವಿ. ಅದೇ ರೀತಿ ಇಲ್ಲಿ ಆರ್ಯ ಪದದ ಅರ್ಥ ಕುಲೀನ, ಒಡೆಯ, ಕೃಷಿ ಅವಲಂಬಿತ ವ್ಯಕ್ತಿ, ಈ 3 ಅರ್ಥವನ್ನು ಸೂಚಿಸ್ತದೆ. ವೇದ ಎಂಬ ಪದ ಸಂಸ್ಕೃತದ ವಿದ್ಯೆ ಎಂಬ ಪದದಿಂದ ಬಂದದ. ಹಾಗೆ ಅದು ವಿದ್ಯೆ ಅಂದರೆ ಜ್ಞಾನ ಮತ್ತು ತಿಳುವಳಿಕೆ ಅಂತೇಳಿ ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರ್ಯರ ಮೂಲ ಮಧ್ಯ ಏಷ್ಯಾ ಎಂದು ಹೇಳಿದವರು ಯಾರು? ಇದು ನೋಡಿರಿ, ಎಲ್ಲಿ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು. 2024ರಲ್ಲಿ SDA FDA ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಆರ್ಯರ ಮೂಲ ಮಧ್ಯ ಏಷ್ಯಾ ಅಂತೇಳಿ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಆಯ್ಕೆಗಳು ಕೂಡ ಎಲ್ಲ ವ್ಯಕ್ತಿಗಳು ಒಂದೊಂದು ರೀತಿಯಲ್ಲಿ ಆರ್ಯರದೆಂದು ಶಾಶ್ವತ ನೆಲೆ ಅನ್ನುವಂಥದ್ದು ಹೇಳಿಲ್ಲ. ಎಲ್ಲರೂ ಕೂಡ ವಿವಿಧ ಪ್ರದೇಶದಲ್ಲಿ
ಇದ್ದವರು, ವಾಸ ಮಾಡಿದವರು ಅಂತೇಳಿ ಡಿಫೈನ್ ಮಾಡ್ತಾರೆ. ಅದರಲ್ಲಿ ಬಾಲಗಂಗಾಧರ ತಿಲಕ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಮ್ಯಾಕ್ಸ್ ಮುಲ್ಲರ್. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಪ್ಪ ಅಂತಂದರೆ ಮ್ಯಾಕ್ಸ್ ಮುಲ್ಲರ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿರಿ. ಯಾವುದು? ಮ್ಯಾಕ್ಸ್ ಮುಲ್ಲರ್. ಇದು ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದು. ಇದರಲ್ಲಿ ಹೆಚ್ಚಾಗಿ ಕೇಳಿರುವುದು ಮ್ಯಾಕ್ಸ್ ಮುಲ್ಲರ್ ಮತ್ತು ಬಾಲಗಂಗಾಧರ ತಿಲಕ್ರವರನ್ನು ಹೆಚ್ಚಾಗಿ ಕೇಳಿರ್ತಾರೆ. ಈ ಒಂದು ಆರ್ಯರ ಮೂಲದ ಬಗ್ಗೆ ಪ್ರಶ್ನೆ ಆಗಿರುವಂಥದ್ದು. ಯಾವುದು ಹೈಯೆಸ್ಟ್ ಆಗಿರೋದು? ಮ್ಯಾಕ್ಸ್ ಮುಲ್ಲರ್. ಇವರು ಏನು ಹೇಳ್ತಾರಪ್ಪ ಅಂತಂದ್ರೆ ಆರ್ಯರು ಮಧ್ಯ ಏಷ್ಯಾ ಪ್ರದೇಶಕ್ಕೆ ಸೇರಿದ ಮಧ್ಯ ಏಷ್ಯಾದ ಪಪಡೋಶಿ ಪ್ರದೇಶಕ್ಕೆ. ಯಾವುದು? ಪಪಡೋಶಿ. ಇಲ್ಲಿ ನೀವು ಇದೇನು ಅವಶ್ಯಕತೆ ಇಲ್ಲ, ಆದರೂ ಕೂಡ ನೆನ್ಪಿಟ್ಕೊಳ್ರಿ. ಯಾವುದು? ಪಪಡೋಶಿ. ಮಧ್ಯ ಏಷ್ಯಾದ ಪಪಡೋಶಿ ಪ್ರದೇಶಕ್ಕೆ ಸೇರಿದ ಬೋಗಜ ಕಾಯ ಜನಾಂಗ ಅಂತೇಳಿ ಕರಿತೀವಿ. ಯಾರು? ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿದ್ದು. ಆರ್ಯರು ಮೂಲ ಮಧ್ಯ ಏಷ್ಯಾದ ಪಪಡೋಶಿ ಪ್ರದೇಶಕ್ಕೆ ಸೇರಿದ ಬೋಗಜ ಕಾಯ ಜನಾಂಗ ಅಂತೇಳಿ ತಿಳಿಸಿದವರು ಯಾರು? ಸರ್ ಮ್ಯಾಕ್ಸ್ ಮುಲ್ಲರ್ ಅವರು. ಈಗ ನೆಕ್ಸ್ಟ್ ಇಲ್ಲಿ ಯಾರು? ಬಾಲಗಂಗಾಧರ ತಿಲಕ್ ಅಂತೇಳಿ ಕೊಟ್ಟಿದ್ದಾರೆ. ಇವರು ಆರ್ಯರ ಮೂಲದ ಬಗ್ಗೆ ಇವರ ಅಭಿಪ್ರಾಯ ಏನಾಗಿತ್ತು? ಇವರು ಹೇಳಿದ್ದು ಬಾಲಗಂಗಾಧರ ತಿಲಕ್ರವರು ಆರ್ಕಟಿಕ್ ಪ್ರದೇಶಕ್ಕೆ ಸೇರಿದವರು ಅಂತೇಳಿ ಹೇಳಿದವರು. ಯಾರು? ಬಾಲಗಂಗಾಧರ ತಿಲಕ್ ಆರ್ಕಟಿಕ್ ಪ್ರದೇಶಕ್ಕೆ ಸೇರಿದವರು ಅಂತೇಳಿ ಈ ಆರ್ಯರ ಮೂಲದ ಬಗ್ಗೆ ಅಭಿಪ್ರಾಯವನ್ನು ಪಟ್ಟಂಥವರು ಯಾರು ಅಂತ ಕೇಳಿದರೆ ನಾವು ಬಾಲಗಂಗಾಧರ ತಿಲಕ್. ಯಾವುದು? ಆರ್ಕಟಿಕ್ ಪ್ರದೇಶ. ಎಸ್, ನೀವು ಬೇಕಂದರೆ ಬರ್ಕೊಳ್ಳಿ. ಅದೇ ರೀತಿ ಸ್ವಾಮಿ ದಯಾನಂದ ಸರಸ್ವತಿ ಅವರ ಅಭಿಪ್ರಾಯ ಏನಾಗಿತ್ತು? ಇವರು ಆರ್ಕ್ಟಿಕ್ ಪ್ರದೇಶ ಅಂದರೆ ನಿಮಗೆ ಗೊತ್ತು. ಅಂಟಾರ್ಕ್ಟಿಕ್ ಬೇರೆ, ಆರ್ಕ್ಟಿಕ್ ಬೇರೆ. ಆರ್ಕ್ಟಿಕ್ ಅಂದರೆ ಉತ್ತರ ಧ್ರುವದ ಪ್ರದೇಶ. ನೆಕ್ಸ್ಟ್ ಸ್ವಾಮಿ ದಯಾನಂದ ಸರಸ್ವತಿ ಅಂತೇಳಿ ಕೊಟ್ಟಿದ್ದಾನೆ. ಈ ಸ್ವಾಮಿ ದಯಾನಂದ ಸರಸ್ವತಿಯವರ ಅಭಿಪ್ರಾಯ ಏನಾಗಿತ್ತು ಆರ್ಯರ ಮೂಲದ ಬಗ್ಗೆ ಅಂತಂದರೆ ಇಲ್ಲಿ ನಾವು ಇವರು ಟಿಬೆಟ್ ಪ್ರದೇಶಕ್ಕೆ ಸೇರಿದವರು. ಆರ್ಯರು ಟಿಬೆಟ್ನವರು ಅಂತೇಳಿ ಹೇಳಿದವರು ಯಾರಪ್ಪ ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಟಿಬೆಟ್ನವರು. ಬಾಲಗಂಗಾಧರ ತಿಲಕ್ ಹೇಳಿದ್ದು ಆರ್ಕ್ಟಿಕ್ ಅಂದರೆ ಉತ್ತರ ಧ್ರುವದ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿದರು ಬಾಲಗಂಗಾಧರ ತಿಲಕ್ ಅವರು. ಈಗ ಸ್ವಾಮಿ ದಯಾನಂದ ಸರಸ್ವತಿಯವರು ಏನು ಹೇಳ್ತಾರಪ್ಪ ಅಂತಂದರೆ ಆರ್ಯರ ಮೂಲದ ಬಗ್ಗೆ ಟಿಬೆಟ್ ಪ್ರದೇಶಕ್ಕೆ ಸೇರಿದವರು. ಆರ್ಯರ ಮೂಲ ಟಿಬೆಟ್ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದ್ ಏನು ಹೇಳ್ತಾರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದ್ ಮತ್ತು ಇನ್ನೊಬ್ಬ ವ್ಯಕ್ತಿ ಕೂಡ ಹೇಳ್ತಾರೆ. ಯಾರು? ಆಮ್ಲಾನಂದ್ ಘೋಷ್ ಅಂತೇಳಿ. ಇವರಿಬ್ಬರು ಕೂಡ ಹೇಳಿರುವುದೇನಪ್ಪ ಅಂತಂದರೆ ಸಪ್ತ ಸಿಂಧು ಪ್ರದೇಶಕ್ಕೆ ಸೇರಿದವರು. ಸಪ್ತ ಸಿಂಧು ಅಂದರೆ ಪ್ರೆಸೆಂಟ್ ಇರೋದಾರಲ್ಲ ಆ ಪ್ರದೇಶಕ್ಕೆ, ಭಾರತದ ಒಂದು ಸಪ್ತ ಸಿಂಧು ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ ಮತ್ತು ಆಮ್ಲಾನಂದ್ ಘೋಷ್. ತದನಂತರ ಏನಾಯಿತು? ಮ್ಯಾಕ್ಸ್ ಮುಲ್ಲರ್ ಅವರು ಆರ್ಯರ ಮೂಲ ಮಧ್ಯ ಏಷ್ಯಾ. ಪ್ರೆಸೆಂಟಲ್ಲಿ ಇದನ್ನೇ ಕನ್ಸಿಡರ್ ಮಾಡೋದು ನಾವು, ಆರ್ಯರ ಮೂಲ ಮಧ್ಯ ಏಷ್ಯಾ ಅಂತೇಳಿ. ಈಗ ನೆಕ್ಸ್ಟ್ ಒಂದಿಷ್ಟು ಜನರು ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡೋಣ ಗ್ಲಾನ್ಸ್ ಆಗಿ. ಬಾಲಗಂಗಾಧರ ತಿಲಕ್ ಈಗಾಗಲೇ ನಿಮಗೆ ಹೇಳಿರುವಂತೆ ಇವರು ಆರ್ಕಟಿಕ್ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್. ಅದೇ ರೀತಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಏನು ಹೇಳ್ತಾರೆ? ಆರ್ಯರು ಯಾವ ಪ್ರದೇಶ? ಟಿಬೆಟ್ ಪ್ರದೇಶ. ಟಿಬೆಟ್ ಅಂದರೆ ಎಲ್ಲರಿಗೂ ಗೊತ್ತು, ಚೀನಾದ ಒಂದು ಪಕ್ಕದಲ್ಲಿ ಅಂದರೆ ಭಾರತದ ಮತ್ತು ಚೀನಾದ ಮಧ್ಯೆ ಕಂಡುಬರುವಂತಹ ಒಂದು ಪ್ರದೇಶ. ಈ ಪ್ರದೇಶಕ್ಕೆ ಸೇರಿದಂಥವರು ಯಾರು? ಆರ್ಯರು ಅಂತ ಹೇಳಿದವರು ಸ್ವಾಮಿ ದಯಾನಂದ ಸರಸ್ವತಿಯರವರು, ಟಿಬೆಟ್. ಅದೇ ರೀತಿ ಸಪ್ತ ಸಿಂಧು ಪ್ರದೇಶಕ್ಕೆ ಸೇರಿದವರು ಅಂತೇಳಿ ಸ್ವಾಮಿ ವಿವೇಕಾನಂದ ಮತ್ತು ಆಮ್ಲಾನಂದ್ ಘೋಷ್. ಯಾವುದು? ಸಪ್ತ ಸಿಂಧು ಅಂದರೆ ಸಿಂಧೂ ನದಿಯ 5 ಉಪನದಿಗಳು ಜೇಲಂ, ಚಿನಾಬ್, ಸಟ್ಲೇಜ್, ಬಿಯಾಸ್ ಮತ್ತು ರಾವಿ, ಈ 5 ನದಿಗಳು. ಅದೇ ರೀತಿ ಸಿಂಧೂ ನದಿ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಸರಸ್ವತಿ ನದಿ ಅಥವಾ ಇದನ್ನು ಗಗ್ಗರ್ ನದಿ ಅಂತೇಳಿ ಕರಿತೀವಿ. ಈ ಸರಸ್ವತಿ ನದಿ, ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳು ಜೇಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಈ 5 ನದಿಗಳ ಪ್ರದೇಶವನ್ನು ನಾವು ಸಪ್ತ ಸಿಂಧು ಪ್ರದೇಶ ಅಂತೇಳಿ ಕರಿತೀವಿ. ಈ ಪ್ರದೇಶಕ್ಕೆ ಸೇರಿದವರು ಅಂತೇಳಿ ಸ್ವಾಮಿ ವಿವೇಕಾನಂದ ಮತ್ತು ಆಮ್ಲಾನಂದ್ ಘೋಷ್ರವರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ನೆಹರಂಗಾರ್ ಅವರು ಏನು ಹೇಳ್ತಾರೆ ಅಂತಂದರೆ ರಷ್ಯಾದವರು. ಆರ್ಯರ ಮೂಲ ಯಾವುದು? ರಷ್ಯಾ ಅಂತೇಳಿ ತಿಳಿಸಿದವರು ಯಾರು? ನೆಹರಂಗಾರ್ ಅವರು. ನೆಕ್ಸ್ಟ್ ವಿಲಿಯಮ್ ಜೋನ್ಸ್ ಅಂತೇಳಿ ಕರೀತಾರೆ. ವಿಲಿಯಮ್ ಜೋನ್ಸ್ ಅವರು ಏನು ಹೇಳ್ತಾರೆ? ಇವರು ಪೂರ್ವ ಯುರೋಪ್ನವರು. ಆರ್ಯರು ಪೂರ್ವ ಯುರೋಪ್ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿದವರು ವಿಲಿಯಮ್ ಜೋನ್ಸ್. ನಿಮಗೆ ಬೇಕಂದರೆ ಪೂರ್ತಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಗೈಲ್ಸ್ ಮತ್ತು ಮ್ಯಾಕ್ ಡೊನಾಲ್ಡ್ ಅವರು ಏನು ಹೇಳ್ತಾರೆ? ಇವರು ಈ ಆರ್ಯರ ಮೂಲದ ಬಗ್ಗೆ ಇವರು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾರು? ವಿಲಿಯಮ್ ಜೋನ್ಸ್ರವರು ಕೊಟ್ಟಿದ್ದು ಪೂರ್ವ ಯುರೋಪ್ನವರು ಅಂತೇಳಿ ಹೇಳಿದರೆ ಈ ಗೈಲ್ಸ್ ಮತ್ತು ಮ್ಯಾಕ್ ಡೊನಾಲ್ಡ್ರವರು ಏನು ಹೇಳ್ತಾರಪ್ಪ ಅಂತಂದರೆ ಹಂಗೇರಿಯಾ ಪ್ರದೇಶಕ್ಕೆ ಸೇರಿದವರು. ಇವರು ಆರ್ಯರು ಯಾವುದು? ಹಂಗೇರಿಯಾ ಪ್ರದೇಶಕ್ಕೆ ಸೇರಿದಂತೆ ಇವರು ಹಂಗೇರಿಯಾ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿದವರು ಯಾರು? ಗೈಲ್ಸ್ ಮತ್ತು ಮ್ಯಾಕ್ಸ್ ಡೊನಾಲ್ಡ್. ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿದ್ದು ಮಧ್ಯ ಏಷ್ಯಾಕ್ಕೆ ಸೇರಿದ ಪಪಡೋಶಿ ಪ್ರದೇಶಕ್ಕೆ ಸೇರಿದ ಬೋಗಜಕಾಯ ಜನಾಂಗ. ಇಲ್ಲಿ ದೊರೆತಿರುವಂತಹ ಮಧ್ಯ ಏಷ್ಯಾದಲ್ಲಿ ದೊರೆತಿರುವಂತಹ ಒಂದು ಶಾಸನ, ಆರ್ಯರ ಮೂಲದ ಬಗ್ಗೆ ಪ್ರಮುಖವಾದಂತಹ ಶಾಸನ ಯಾವುದಪ್ಪ ಅಂತಂದರೆ ಪ್ರಾಕ್ನಾವಕಾಶ್ ಶಾಸನ ಅನ್ನುವಂಥದ್ದು ಆರ್ಯರ ಮೂಲದ ಬಗ್ಗೆ ತಿಳಿಸುವಂಥ ಒಂದು ಪ್ರಮುಖ ಶಾಸನ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ವೇದಗಳ ಕಾಲದಲ್ಲಿ ಇರುವ ಪ್ರಮುಖ ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಅಂದರೆ ಮಹಿಳಾ ವಿದ್ವಾಂಸರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ನಾನು ಹೆಸರಿಸಿ ಅಂದರೆ ಏನು, ವೇದಗಳ ಕಾಲದಲ್ಲಿರುವಂತಹ ಪ್ರಮುಖ ಮಹಿಳಾ ವಿದ್ವಾಂಸರು ಅಂದರೆ ಇವರು ಉತ್ತರ ವೇದಗಳ ಕಾಲದಲ್ಲಿರುವಂಥವ್ರು. ಈಗ ಇಲ್ಲಿ ನಾವು ಗಾರ್ಗಿ, ಮೈತ್ರಿ ಮತ್ತು ಘೋಷಲ, ಲೋಪಮುದ್ರಾ ಈ ರೀತಿ ಕೊಟ್ಟಿದ್ದಾನೆ. ಮೇಲಿನ ಎಲ್ಲವೂ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವಪ್ಪ ಅಂತಂದರೆ ಈ ಮೇಲಿನ ಎಲ್ಲರೂ ಕೂಡ ಉತ್ತರ ವೇದಗಳ ಕಾಲದಲ್ಲಿರುವಂತಹ ಒಂದು ಮಹಿಳಾ ವಿದ್ವಾಂಸರು. ಉತ್ತರ ವೇದ ಅಲ್ಲ, ಪೂರ್ವ ವೇದಗಳ ಕಾಲ. ವೇದಗಳನ್ನು ನಾವು ವೇದಗಳ ಕಾಲವನ್ನು ಎರಡು ರೀತಿಯಾಗಿ ವಿಭಜನೆ ಮಾಡ್ತೀವಿ. ಅಂದರೆ ಋಗ್ವೇದದ ಕಾಲಾವಧಿಯನ್ನು ಪೂರ್ವ ವೇದಗಳ ಕಾಲ ಅಂತ ಕರೆದರೆ, ಉಳಿದ 3 ಯಜುರ್ವೇದ, ಅಥರ್ವಣ ವೇದ ಮತ್ತು ಸಾಮವೇದಗಳ ಕಾಲವನ್ನು ನಾವು ಉತ್ತರ ವೇದ ಅಂತೇಳಿ ಕರಿತೀವಿ. ಪೂರ್ವ ವೇದಗಳ ಕಾಲದಲ್ಲಿರುವಂತಹ ಈ ವಿದ್ವಾಂಸರು, ಮಹಿಳಾ ವಿದ್ವಾಂಸರು ಇವರು ಯಾರು? ಗಾರ್ಗಿ, ಮೈತ್ರೇಯಿ, ಘೋಷಲ ಮತ್ತು ಲೋಪಮುದ್ರಾ. ಇಲ್ಲಿ ಋಗ್ವೇದದ ಕೆಲವು ಮಂತ್ರಗಳನ್ನು ರಚನೆ ಮಾಡಿದಂಥವ್ರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ನಾವು ಘೋಷಲ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಋಗ್ವೇದದ ಕೆಲವು ಮಂತ್ರಗಳನ್ನು ರಚನೆಯನ್ನು ಮಾಡಿದಂಥವರು ಘೋಷಲ. ಅದೇ ರೀತಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ದೇವರ ಅಸ್ತಿತ್ವದ ಕುರಿತು ಯಜ್ಞವಲ್ಕ್ಯನೊಂದಿಗೆ ವಾದ ಮಾಡಿ ಯಜ್ಞವಲ್ಕ್ಯನನ್ನು ಸೋಲಿಸಿದಂತಹ ಮಹಿಳಾ ವಿದ್ವಾಂಸರು ಯಾರು ಅಂತ ಕೇಳಿದರೆ ಏನು? ದೇವರ ಅಸ್ತಿತ್ವದ ಕುರಿತು ಯಜ್ಞವಲ್ಕ್ಯನೊಂದಿಗೆ ವಾದ ಮಾಡಿ ಅವನನ್ನು ಸೋಲಿಸಿದಂಥವ್ರು ಯಾರು ಅಂತ ಕೇಳಿದರೆ ಗಾರ್ಗಿ. ಇವಳು ಋಗ್ವೇದದ ಕೆಲವು ಮಂತ್ರಗಳನ್ನು ರಚನೆ ಮಾಡಿದಂಥವಳು ಘೋಷಲ. ಈಗ ನೆಕ್ಸ್ಟ್ ಇನ್ನೂ ಕೂಡ ಕಾತ್ಯಾಯನಿ ಅಂತೇಳಿ ಕೂಡ ಒಬ್ಬಳು ಮಹಿಳಾ ವಿದ್ವಾಂಸನೆ ಬರ್ತಾಳೆ. ಯಾರು? ಗಾರ್ಗಿ, ಮೈತ್ರೇಯಿ, ಘೋಷಲ, ಲೋಪಮುದ್ರಾ ಮತ್ತು ಕಾತ್ಯಾಯಿನಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೋಮ ಮತ್ತು ಸುರ ಎಂಬ ಪಾನೀಯಗಳು ಈ ಕೆಳಗಿನ ಯಾವ ಅವಧಿಯಲ್ಲಿ ಸೇವಿಸುತ್ತಿದ್ದರು? ಯಾವ ಜನಾಂಗ ಸೇವಿಸುತ್ತಿದ್ದರು? ಯಾವ ಕಾಲದ ಜನಾಂಗ? ಸಿಂಧೂ ನಾಗರಿಕತೆಯ ಕಾಲ, ವೇದಗಳ ಕಾಲ, ಮೌರ್ಯರ ಕಾಲ. ಇಲ್ಲಿ ನೋಡ್ರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮೌರ್ಯರ ಕಾಲಾವಧಿಯಲ್ಲಿ ಆಗಬೇಕತ್ತದು. ಇನ್ನು ಮೌರ್ಯರ ಕಾಲಾವಧಿ ಮಹಾಜನಪದಗಳ ಕಾಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವಪ್ಪ ಅಂತಂದರೆ ವೇದಗಳ ಕಾಲಾವಧಿಯಲ್ಲಿ. ಅದು ಇನ್ನು ಪೂರ್ವ ವೇದಗಳ ಕಾಲದಲ್ಲಿ ಜನರು ಅಲ್ಲಿರುವಂತಹ ಮಹಿಳೆ ಮತ್ತು ಪುರುಷಿಯರು ಏನು ಮಾಡ್ತಾಯಿದ್ರು? ಮನರಂಜನೆಗೋಸ್ಕರ ಹಬ್ಬ ಹರಿದಿನಗಳಲ್ಲಿ ಏನು ಮಾಡ್ತಾಯಿದ್ರು? ಸೋಮ ಮತ್ತು ಸುರ ಎಂಬ ಪಾನೀಯಗಳನ್ನು ಧರಿಸ್ತಾ ಇದ್ರು. ಸೋಮ ಮತ್ತು ಸುರ ಎಂಬ ಪಾನೀಯಗಳನ್ನು ಸೇವಿಸ್ತಾ ಇದ್ರು. ವೇದಗಳ ಕಾಲಾವಧಿಯಲ್ಲಿ ಸೇವಿಸುವಂತಹ ಪ್ರಮುಖ ಪಾನೀಯಗಳು ಯಾವುವು ಅಂತ ಕೇಳಿದ್ರೆ ಸೋಮ ಮತ್ತು ಸುರ ಎಂಬ ಪಾನೀಯಗಳನ್ನು ಈ ಕಾಲದಲ್ಲಿ ಜನಾಂಗ ಮನರಂಜನೆಗೋಸ್ಕರ ಹಬ್ಬ ಹರಿದಿನಗಳಲ್ಲಿ ಸೇವಿಸ್ತಾ ಇದ್ದರು. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ವೇದಗಳನ್ನು 2 ರೀತಿಯ ಕಾಲಾವಧಿ, ಪೂರ್ವ ವೇದ ಮತ್ತು ಉತ್ತರ ವೇದಗಳ ಕಾಲ. ಇಲ್ಲಿ 1500ರಿಂದ 1000ದವರೆಗಿನ ಒಂದು ಕಾಲಾವಧಿಯನ್ನು ನಾವು ಪೂರ್ವ ವೇದಗಳ ಕಾಲ ಅಂತ ಕರಿತೀವಿ. ಕ್ರಿಸ್ತಪೂರ್ವ 1500ರಿಂದ 1000ದ ಕಾಲಮಾನ ಕ್ರಿಸ್ತಪೂರ್ವ. ಅದೇ ರೀತಿ ಕ್ರಿಸ್ತಪೂರ್ವ 1000ದಿಂದ 600ರ ಕಾಲಾವಧಿಯನ್ನು ನಾವು ಉತ್ತರ ವೇದಗಳ ಕಾಲ ಅಂತೇಳಿ ಕರಿತೀವಿ. ಈ ಪೂರ್ವ ವೇದಗಳ ಕಾಲದಲ್ಲಿ ಏನಿತ್ತು? ಎಲ್ಲರಿಗೂ ಕೂಡ ಸಮಾನವಾದಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದು, ಶಿಕ್ಷಣ ಆಗಿರಬಹುದು, ವಿವಾಹ, ಈ ರೀತಿ ಎಲ್ಲ ಹಕ್ಕು ಕರ್ತವ್ಯಗಳಲ್ಲಿ ಸಮಾನವಾದಂತಹ ಎಲ್ಲರಿಗೂ ಸಮಾನತೆ ಇತ್ತು. ಆದರೆ ತದನಂತರ ಉತ್ತರ ವೇದಗಳ ಕಾಲದಲ್ಲಿ ಏನಾಗ್ತದೆ? ಅಲ್ಲಿರುವಂತಹ ಮಹಿಳೆಯರು ಪೂರ್ವ ವೇದಗಳ ಕಾಲದಲ್ಲಿ ನಿಯೋಗಗಳಿಂದ ನೀಡಿರುವಂತಹ ಎಲ್ಲ ಸ್ವಾತಂತ್ರ್ಯಗಳನ್ನು ದುರುಪಯೋಗ ಪಡಿಸ್ಕೊಂಡು ಬಿಟ್ಟರು. ಏನು ಮಾಡಿದರು? ಅಲ್ಲಿ ಅವರಿಗೆ ಶಿಕ್ಷಣ ಆಗಿರಬಹುದು, ವಿವಾಹ, ಆಸ್ತಿ, ಈ ರೀತಿ ಎಲ್ಲವೂ ಕೂಡ ಸಮಪಾಲಿತ್ತು. ಮತ್ತು ಅವರಿಗೆ ಸ್ವತಂತ್ರವಾಗಿ ಶಿಕ್ಷಣವನ್ನು ಪಡೆಯಬಹುದು, ಎಲ್ಲಿ ಬೇಕಾದಲ್ಲಿ ತಿರುಗಾಡಬಹುದು. ಈ ರೀತಿ ಎಲ್ಲವೂ ಕೂಡ ಸ್ವತಂತ್ರ ಸರಿಯಾಗಿತ್ತು. ರಾಜಕೀಯ ಆಗಿರ್ಬೋದು, ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದರು. ಹಾಗಾಗಿ ಅಲ್ಲಿ ವಿದ್ವಾಂಸರಿದ್ದರು, ಮಹಿಳಾ ವಿದ್ವಾಂಸರು, ಎಲ್ಲಿ? ಈ ಪೂರ್ವ ವೇದಗಳ ಕಾಲಾವಧಿಯಲ್ಲಿ. ತದನಂತರ ಇವರಿಗೆ ನೀಡಿರುವಂತಹ ಎಲ್ಲ ಸ್ವಾತಂತ್ರ್ಯವನ್ನು ಇವರು ಏನು ಮಾಡ್ತಾಯಿದ್ರು? ದುರುಪಯೋಗವನ್ನು ಪಡಿಸ್ಕೊಳ್ತಾಯಿದ್ರು. ದುರುಪಯೋಗಗಳನ್ನ ಪಡಿಸ್ಕೊಂಡಾಗ ಏನಾಗ್ತದೆ? ಉತ್ತರ ವೇದಗಳ ಕಾಲಾವಧಿಯಲ್ಲಿ ಮಹಿಳೆಯರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ. ಏನಾಗಿತ್ತು? ಇಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಹೇಗಾದರೂ ಅವರು ಶಿಕ್ಷಣವನ್ನು ಪಡೆಯಬಹುದು, ಅವರಿಗೆ ಸಮಾನವಾದ ಆಸ್ತಿಯನ್ನು ಕೂಡ ಪಡೆಯಬಹುದು, ಪುರುಷರಷ್ಟೇ ಸಮಾನವಾದಂತೆ ಅವರು ಮನರಂಜನೆಯನ್ನು ಮಾಡಬಹುದು. ಸೋಮ ಸುರ ಈ ರೀತಿ ಎಲ್ಲ ಸ್ಪರ್ಧೆಗಳನ್ನು, ಆಟಗಳಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದರು. ನೃತ್ಯ ಮಾಡೋದಾಗಿರ್ಬೋದು. ತದನಂತರ ಇಲ್ಲಿ ಏನಾಗ್ತದೆ? ಉತ್ತರದ ಕಾಲಾವಧಿಯಲ್ಲಿ ಏನಾಗ್ತದಪ್ಪ ಅಂತಂದರೆ ಈ ಎಲ್ಲ ಅವಕಾಶಗಳನ್ನು ಇವರು ಕಳ್ಕೊಂಡು ಬಿಡ್ತಾರೆ. ಹಾಗಾಗಿ ತದನಂತರ ಇಲ್ಲಿ ಯಾವುದೇ ಸ್ಥಾನಮಾನ ಇಲ್ಲಿ ಇರಂಗಿಲ್ಲ, ಎಲ್ಲಿ? ಉತ್ತರ ವೇದಗಳ ಕಾಲದಲ್ಲಿ. ಅದೇ ರೀತಿ ಇಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಏನಿತ್ತಪ್ಪ ಅಂತಂದರೆ ಇಲ್ಲಿ ಅವಿಭಕ್ತ ಕುಟುಂಬಗಳ, ಪುರುಷ ಪ್ರಧಾನ ಕುಟುಂಬಗಳಿದ್ದು. ತದನಂತರ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಜನ್ಮವನ್ನು ತಾಳ್ತವೆ. ಯಾವುವು? ವಿಭಕ್ತ ಕುಟುಂಬಗಳು ಉತ್ತರ ವೇದಗಳ ಕಾಲದಲ್ಲಿ. ಈಗ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಏನು ಮಾಡೋಣ? ಮುಂದಿನ ತರಗತಿಯಲ್ಲಿ ವೇದಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನು, ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಈ 4 ವೇದಗಳ ಶ್ಲೋಕಗಳು, ಈ ರೀತಿ ವಿವಿಧ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನಾವು
ತಿಳಿದುಕೊಳ್ತಾ ಹೋಗೋಣ. ಈಗ ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ನನ್ನ ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.